ಮತ್ತೆ ಡ್ಯಾಮೇಜ್ ಆಗಿದೆಯಲ್ಲ ಅದು ಅಲ್ಲಿ ಇರೋದು. ಹೌದ್ರಿ, ಡ್ಯಾಮೇಜ್ ಮಾಡಿದವರಿಗೆ ಮಾಡಿಸಿದವ್ರಿಗೆ ಹಾಕ್ಬೇಕಲ್ಲನ್ರಿ ನೋಟಿಸ್. ಯಾರಿಗೆ ಕೊಟ್ಟಿದ್ರು? ಈಗ ಅಲ್ಲಿ ಜಾಗ ಜಮೀನು ಇರೋದು ಯಾರ್ದ ಅವ್ರಿಗೆ ಕೊಟ್ಟಿದಾರ ಅದನ್ನ. ರೀ ನಂದು ಊರು ಶಿರ್ವಾಳ ರೀ. ನೀವ್ ಅದನ್ನೇ ನಾನು ಹೇಳ್ತಾ ಇರೋದು. ಈಗ ಹಿಂದೆ ಒಂದ್ ನೋಟಿಸ್ ಕೊಟ್ಟಿದೀವಿ ಅಂತಾನು ಉಲ್ಲೇಖ ಮಾಡಿದ್ದಾರೆ. ಯಾರೋ ನಿಮ್ಮ ನೋಡ್ರಿ ಇಲ್ಲಿ ಅವ್ರ ಅಲ್ಲ ಅಂತ ನೀವು ಹೇಳೋದು. ನಾನು ಬೇರೆ, ನೀವು ಕೊಟ್ಟಿರೋ ನೋಟಿಸ್ ನನಗೆ ಅಡ್ರೆಸ್ ಕರೆಕ್ಟ್ ಹಾಕಿದೀರಾ, ಅಡ್ರೆಸ್ ಹಾಕಿದೀರಾ ಅಷ್ಟೇ ನಂದು. ಒಬ್ರು AW ಆಗಿ ಯೋಚನೆ ಮಾಡ್ರಿ. ನನಗೆ ನಾನೇನ್ ಕ್ರಮ ತಗೊಳಕ್ ಬರುತ್ತೆ ಇಲ್ಲಿ? ವಿಷಯ ತೆಗೆದುಕೊಂಡ ಕ್ರಮದ ಬಗ್ಗೆ ಮಾಹಿತಿ ನೀಡುವ ಬಗ್ಗೆ ಅಂತ. ಒಂದ್ ನಿಮಿಷ, ನಾವು ತಪ್ಪಾಗಿರ್ಬೋದು, ತಪ್ಪಾಗಿದ್ರೆ ನಾವು ಅದನ್ನ ಸರಿಪಡಿಸ್ಕೊಳ್ತೀವಿ. ಟೆಂಪ್ಟ್ ಆಗೋದೇನ್ ಬೇಡ. ಆಯ್ತು, ಇಲ್ಲಿ ಕೇಳ್ರಿ AW ಅವರೇ, ಟೆಂಪ್ಟ್ ಆಗಿಲ್ಲ, ನಾನು ಟೆಂಪ್ಟ್ ಆಗಿಲ್ಲ, ಸರಿಪಡಿಸ್ಕೊಳ್ತೀರಿ ಅನ್ನೋದಕ್ಕೆ ನಾನು ಮಾಹಿತಿ ಕಳ್ಸಿದ್ದೆ. ನೀವ್ ಯಾರು ಬರ್ಲಿಲ್ಲ. ಸರಿಪಡಿಸ್ಕೊಳ್ತೀವಿ ಬಿಡಿ. ಹೌದ್ರಿ, ನೀವು ಬರ್ಬೇಕಾಗಿತ್ತಲ್ಲ. ನಮ್ಮ ನಿನ್ನೆಯಿಂದ ನಾವು ಅಲ್ಲೇ ಇದೀವಿ ತಾಲೂಕು ಆಫೀಸ್ ಹತ್ರ. ನೀವು ಬಂದು ಅದ್ರ ಏನಂತ ಮಾಹಿತಿ ಕೇಳ್ಬಹುದಾಗಿತ್ತಲ್ಲ. ಓ, ಅಲ್ಲಿ ಇದ್ರೆ ನೀವು ನಮ್ಗೆ ನಮ್ಮ ಇಂಜಿನಿಯರ್ ಅವರು ಅಟೆಂಡ್ ಮಾಡಿದಾರ ನಿಮ್ ಕಾರ್ಯಕ್ರಮನ. ನೋಡ್ರಿ, ಅದನ್ನೇ ಹೇಳ್ತಾ ಇದೀವಿ. ಇವಾಗ ಯಾರು ಬಂದಿಲ್ಲ, ನಮ್ಮನ್ನ ಯಾರು ಮಾತಾಡ್ಸಿಲ್ಲ. ಅದನ್ನ ನೋಡಿ ಸರಿಪಡಿಸ್ತೀವಿ. ಈಗ ನಾನು ಸರಿಪಡಿಸೋದು ಆಯ್ತ್ರಿ. ಇದ್ ನೋಡಿ, ಯಾರಿಗೋ ಅಧಿಕಾರಿಗಳಿಗೆ ಕೊಡೋದನ್ನ ನಮಗ್ ಕಳ್ಸ್ಕೊಂಡು ಇದ ಸಂಬಳ ಗಿಂಬಳ ಒಳ್ಳೆ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ತಗೊಂಡು ಕೆಲ್ಸನೇ ಗೊತ್ತಿಲ್ದವ್ರನ್ನೆಲ್ಲ ಇಟ್ಕೊಂಡಿದ್ದೀರಿ ನೋಡ್ರಿ. ಏನ್ ಸರಿ ಮಾಡ್ತಿರೋ ಏನು? ಆಯ್ತು, ಮೀಟಿಂಗ್ ಮಾಡ್ತಾನೆ ಇರ್ರಿ. ಆಯ್ತು, ಮಾಡ್ಸಿ ಮುಗಿಸ್ರಿ. ಇದು ನೋಡಿ, ನನಗೆ ಇದು ಏನ್ ತಪ್ಪಾಗಿದೆ ಮತ್ತೊಂದು ಬಾರಿ ಇದನ್ನ ಕ್ಲಾರಿಫಿಕೇಶನ್ ಮಾಡಿ ನನಗೆ ಕಳಿಸ್ಬೇಕು. ಓಕೆ, ತಗೊಳ್ಳಿಮ್ಮ.